ಈ ಕಳೆದ ಒಂದು ವಾರದಿಂದ ಬ್ಯಾಂಗ್ಳೂರು ಸಿಟಿ ಪೊಲೀಸ್ ನಮ್ಮ ಎಲ್ಲ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಸ್ ಮತ್ತು CCB ವತಿಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಫಾರಿನರ್ಸ್ ಇಲ್ಲೀಗಲ್ ಯಾರು ಫಾರಿನರ್ಸ್ ಇಲ್ಲಿ ವಾಸ ಮಾಡ್ತಾಯಿದ್ದಾರೆ ಅಥವಾ ಓವರ್ ಸ್ಟೇ ಮಾಡ್ತಾಯಿದ್ದಾರೆ ಅಥವಾ ಅವ್ರ ಮೇಲೆ ಏನೋ ಕ್ರಿಮಿನಲ್ ಆ್ಯಕ್ಷನ್ ಇದೆ. ಆ ನಿಟ್ಟಿನಲ್ಲಿ ಅಂದಾಜು 200 ಪರ್ಸನ್ಸ್ ಅಂದರೆ ಇದರಲ್ಲಿ ಬೇರೆ ಬೇರೆ ದೇಶದಲ್ಲ ಕೆಲವರೆಲ್ಲ ಶಾಮೀಲಿದ್ದಾರೆ. ಅವ್ರ ಬಗ್ಗೆ ಸತತವಾಗಿ ಕಾರ್ಯಾಚರಣೆ ಮಾಡಿ ನಿನ್ನೆ ರಾತ್ರಿ ಒಂದು ಬೃಹತ್ ಕಾರ್ಯಾಚರಣೆ ನಮ್ಮ CCB ಅವ್ರು ಮಾಡಿದ್ದಾರೆ. ಅದರಲ್ಲಿ ಅಂದಾಜು 125 ಜನ ಸಿಕ್ಕಿದ್ದಾರೆ. ಅವ್ರದ್ದು ವೆರಿಫೈ ಮಾಡ್ತಾಯಿರೋ ಡಾಕ್ಯುಮೆಂಟ್ಸ್. ಅವ್ರು ಮೂಲತಃ ಈ ದೇಶದವ್ರು ಅಲ್ಲ. ಅದಕ್ಕೆ ಅವ್ರ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ FR ಅವ್ರಿಗೆ ಸಂಪರ್ಕಿಸಿ FR ಅವ್ರ ಕಡೆಯಿಂದ ಸಂಬಂಧಪಟ್ಟ ಇಲಾಖೆ ಏನಿದೆ ಕ್ರಮ ಲೀಗಲ್ ಇದೆ ಅದು ನಾವು ತೊಗೊಳ್ತಾ ಇದ್ದೀವಿ. ಒಟ್ಟಾಗಿ ಕಳೆದ ಅಂದಾಜು 7-10 ದಿವಸದಲ್ಲಿ 200 ಟೋಟಲ್ ಜನ ಮೇಲೆ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ. ಬೇರೆ ಬೇರೆ ದೇಶದವರು ಕೂಡ ಇದ್ದಾರೆ. ಎಲ್ಲ ದೇಶದವರು ಬಟ್ ಸ್ವಲ್ಪ ಜಾಸ್ತಿ ಜನ ಬಾಂಗ್ಲಾದೇಶದವರು. ಅಲ್ಲ, ಅದು ವೆರಿಫೈ ಮಾಡಬೇಕು. ಯಾಕೆಂದರೆ ಅವ್ರು ಹೇಳೋದು ಜಸ್ಟ್ ಬಂದಿದ್ದೀನಿ ಅಥವಾ ಕೆಲವರು ಬಟ್ ಯಾವುದೂ ಆ ಥರ ದಾಖಲಾತಿಲ್ಲ. ನಾವು ಮಾಡ್ತಿರೋದು ಕ್ಲಿಯರ್ ಕಟ್ ಡಾಕ್ಯುಮೆಂಟೇಷನ್ ಆಧಾರದ ಮೇಲೆ ಇದು ನಾವು ಪ್ರೂಫ್ ಮಾಡ್ತಿರೋದು. ಪದ್ಧತಿ ಬೇರೆ ಬೇರೆ ದೇಶದ್ದು ಬೇರೆ ಇದೆ. ಆಫ್ರಿಕನ್ ಕಂಟ್ರೀಸ್ದು ಕೆಲವು ನಮಗೆ ಸಿಕ್ಕಿದ್ರೆ ಅವ್ರದ್ದು ನಾವು ಡಿಪೋಟೇಷನ್ದು ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಆ ಪ್ರಕಾರ ಸೆಂಟರ್ಸ್ಗೆ ಕಲಿಸಿದ್ದೀವಿ. ಇಲ್ಲಿ ಇದು ಸ್ವಲ್ಪ ಸಂಖ್ಯೆ ಜಾಸ್ತಿ ಇದೆ. ಅದಕ್ಕೆ ಟೆಂಪ್ರರಿ ಡೆಪ್ಯುಟೇಷನ್ ಸೆಲ್ ನಾವು ಓಪನ್ ಮಾಡಿದ್ದೀವಿ. FR ಅವರು ಮತ್ತು ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತು ಫ್ಯಾಮಿಲಿ ಆ್ಯಂಡ್ ಹೆಲ್ತ್ ಡಿಪಾರ್ಟ್ಮೆಂಟ್ ಕೂಡ ನಾವು ಇನ್ವಾಲ್ವ್ ಮಾಡಿದ್ದೀವಿ. ಸೊ ಇದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಯಾಕೆಂದರೆ ನಾವು ಕರೆಸ್ಪಾಂಡಿಂಗ್ FR ಅವ್ರ ಮುಖಾಂತರ ಆಯಾ ದೇಶದಿಂದ ಅವ್ರದ್ದು ಡಾಕ್ಯುಮೆಂಟ್ಸ್ ಕೂಡ ಕಲೆಕ್ಟ್ ಮಾಡ್ತಾಯಿದ್ದೀವಿ. ಕಲೆಕ್ಟ್ ಮಾಡಿದ್ಮೇಲೆ ನಾವು ಕ್ರಮ ತಗೊಳ್ತೀವಿ. ಡಾಕ್ಯುಮೆಂಟ್ಸ್ ಏನಾದರೂ ಪತ್ತೆ ಆಗಿದೆ ಸರ್? ಆಧಾರ್ ಕಾರ್ಡ್ ಹೌದು, ಇಲ್ಲಿ ಇದ್ದಾಗ ಅವ್ರು ಇರ್ತಾರೆ. ಬಟ್ ಆಧಾರ್ ಕಾರ್ಡ್ ಮಾತ್ರ ಅಲ್ಲ, ಕೆಲವು ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಇದೆ. ಆಧಾರದ ಮೇಲೆ ನಾವು ಪ್ರೂಫ್ ಮಾಡಿದ್ವಿ. ಈ ಕಳೆದ ಒಂದು ವಾರದಿಂದ ಬ್ಯಾಂಗ್ಳೂರು ಸಿಟಿ ಪೊಲೀಸ್ ನಮ್ಮ ಎಲ್ಲ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಸ್ ಮತ್ತು CCB ವತಿಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಫಾರಿನರ್ಸ್ ಇಲ್ಲೀಗಲ್ ಯಾರು ಫಾರಿನರ್ಸ್ ಇಲ್ಲಿ ವಾಸ ಮಾಡ್ತಾಯಿದ್ದಾರೆ ಅಥವಾ ಓವರ್ ಸ್ಟೇ ಮಾಡ್ತಾಯಿದ್ದಾರೆ ಅಥವಾ ಅವ್ರ ಮೇಲೆ ಏನೋ ಕ್ರಿಮಿನಲ್ ಆ್ಯಕ್ಷನ್ ಇದೆ. ಆ ನಿಟ್ಟಿನಲ್ಲಿ ಅಂದಾಜು 200 ಪರ್ಸನ್ಸ್ ಅಂದರೆ ಇದರಲ್ಲಿ ಬೇರೆ ಬೇರೆ ದೇಶದಲ್ಲ ಕೆಲವರೆಲ್ಲ ಶಾಮೀಲಿದ್ದಾರೆ. ಅವ್ರ ಬಗ್ಗೆ ಸತತವಾಗಿ ಕಾರ್ಯಾಚರಣೆ ಮಾಡಿ ನಿನ್ನೆ ರಾತ್ರಿ ಒಂದು ಬೃಹತ್ ಕಾರ್ಯಾಚರಣೆ ನಮ್ಮ CCB ಅವ್ರು ಮಾಡಿದ್ದಾರೆ. ಅದರಲ್ಲಿ ಅಂದಾಜು 125 ಜನ ಸಿಕ್ಕಿದ್ದಾರೆ. ಅವ್ರದ್ದು ವೆರಿಫೈ ಮಾಡ್ತಾಯಿರೋ ಡಾಕ್ಯುಮೆಂಟ್ಸ್. ಅವ್ರು ಮೂಲತಃ ಈ ದೇಶದವ್ರು ಅಲ್ಲ. ಅದಕ್ಕೆ ಅವ್ರ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ FR ಅವ್ರಿಗೆ ಸಂಪರ್ಕಿಸಿ FR ಅವ್ರ ಕಡೆಯಿಂದ ಸಂಬಂಧಪಟ್ಟ ಇಲಾಖೆ ಏನಿದೆ ಕ್ರಮ ಲೀಗಲ್ ಇದೆ ಅದು ನಾವು ತೊಗೊಳ್ತಾ ಇದ್ದೀವಿ. ಒಟ್ಟಾಗಿ ಕಳೆದ ಅಂದಾಜು 7-10 ದಿವಸದಲ್ಲಿ 200 ಟೋಟಲ್ ಜನ ಮೇಲೆ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ. ಬೇರೆ ಬೇರೆ ದೇಶದವರು ಕೂಡ ಇದ್ದಾರೆ. ಎಲ್ಲ ದೇಶದವರು ಬಟ್ ಸ್ವಲ್ಪ ಜಾಸ್ತಿ ಜನ ಬಾಂಗ್ಲಾದೇಶದವರು. ಅಲ್ಲ, ಅದು ವೆರಿಫೈ ಮಾಡಬೇಕು. ಯಾಕೆಂದರೆ ಅವ್ರು ಹೇಳೋದು ಜಸ್ಟ್ ಬಂದಿದ್ದೀನಿ ಅಥವಾ ಕೆಲವರು ಬಟ್ ಯಾವುದೂ ಆ ಥರ ದಾಖಲಾತಿಲ್ಲ. ನಾವು ಮಾಡ್ತಿರೋದು ಕ್ಲಿಯರ್ ಕಟ್ ಡಾಕ್ಯುಮೆಂಟೇಷನ್ ಆಧಾರದ ಮೇಲೆ ಇದು ನಾವು ಪ್ರೂಫ್ ಮಾಡ್ತಿರೋದು. ಪದ್ಧತಿ ಬೇರೆ ಬೇರೆ ದೇಶದ್ದು ಬೇರೆ ಇದೆ. ಆಫ್ರಿಕನ್ ಕಂಟ್ರೀಸ್ದು ಕೆಲವು ನಮಗೆ ಸಿಕ್ಕಿದ್ರೆ ಅವ್ರದ್ದು ನಾವು ಡಿಪೋಟೇಷನ್ದು ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಆ ಪ್ರಕಾರ ಸೆಂಟರ್ಸ್ಗೆ ಕಲಿಸಿದ್ದೀವಿ. ಇಲ್ಲಿ ಇದು ಸ್ವಲ್ಪ ಸಂಖ್ಯೆ ಜಾಸ್ತಿ ಇದೆ. ಅದಕ್ಕೆ ಟೆಂಪ್ರರಿ ಡೆಪ್ಯುಟೇಷನ್ ಸೆಲ್ ನಾವು ಓಪನ್ ಮಾಡಿದ್ದೀವಿ. FR ಅವರು ಮತ್ತು ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತು ಫ್ಯಾಮಿಲಿ ಆ್ಯಂಡ್ ಹೆಲ್ತ್ ಡಿಪಾರ್ಟ್ಮೆಂಟ್ ಕೂಡ ನಾವು ಇನ್ವಾಲ್ವ್ ಮಾಡಿದ್ದೀವಿ. ಸೊ ಇದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಯಾಕೆಂದರೆ ನಾವು ಕರೆಸ್ಪಾಂಡಿಂಗ್ FR ಅವ್ರ ಮುಖಾಂತರ ಆಯಾ ದೇಶದಿಂದ ಅವ್ರದ್ದು ಡಾಕ್ಯುಮೆಂಟ್ಸ್ ಕೂಡ ಕಲೆಕ್ಟ್ ಮಾಡ್ತಾಯಿದ್ದೀವಿ. ಕಲೆಕ್ಟ್ ಮಾಡಿದ್ಮೇಲೆ ನಾವು ಕ್ರಮ ತಗೊಳ್ತೀವಿ. ಡಾಕ್ಯುಮೆಂಟ್ಸ್ ಏನಾದರೂ ಪತ್ತೆ ಆಗಿದೆ ಸರ್? ಆಧಾರ್ ಕಾರ್ಡ್ ಹೌದು, ಇಲ್ಲಿ ಇದ್ದಾಗ ಅವ್ರು ಇರ್ತಾರೆ. ಬಟ್ ಆಧಾರ್ ಕಾರ್ಡ್ ಮಾತ್ರ ಅಲ್ಲ, ಕೆಲವು ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಇದೆ. ಆಧಾರದ ಮೇಲೆ ನಾವು ಪ್ರೂಫ್ ಮಾಡಿದ್ವಿ. ಈ ಕಳೆದ ಒಂದು ವಾರದಿಂದ ಬ್ಯಾಂಗ್ಳೂರು ಸಿಟಿ ಪೊಲೀಸ್ ನಮ್ಮ ಎಲ್ಲ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಸ್ ಮತ್ತು CCB ವತಿಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಫಾರಿನರ್ಸ್ ಇಲ್ಲೀಗಲ್ ಯಾರು ಫಾರಿನರ್ಸ್ ಇಲ್ಲಿ ವಾಸ ಮಾಡ್ತಾಯಿದ್ದಾರೆ ಅಥವಾ ಓವರ್ ಸ್ಟೇ ಮಾಡ್ತಾಯಿದ್ದಾರೆ ಅಥವಾ ಅವ್ರ ಮೇಲೆ ಏನೋ ಕ್ರಿಮಿನಲ್ ಆ್ಯಕ್ಷನ್ ಇದೆ. ಆ ನಿಟ್ಟಿನಲ್ಲಿ ಅಂದಾಜು 200 ಪರ್ಸನ್ಸ್ ಅಂದರೆ ಇದರಲ್ಲಿ ಬೇರೆ ಬೇರೆ ದೇಶದಲ್ಲ ಕೆಲವರೆಲ್ಲ ಶಾಮೀಲಿದ್ದಾರೆ. ಅವ್ರ ಬಗ್ಗೆ ಸತತವಾಗಿ ಕಾರ್ಯಾಚರಣೆ ಮಾಡಿ ನಿನ್ನೆ ರಾತ್ರಿ ಒಂದು ಬೃಹತ್ ಕಾರ್ಯಾಚರಣೆ ನಮ್ಮ CCB ಅವ್ರು ಮಾಡಿದ್ದಾರೆ. ಅದರಲ್ಲಿ ಅಂದಾಜು 125 ಜನ ಸಿಕ್ಕಿದ್ದಾರೆ. ಅವ್ರದ್ದು ವೆರಿಫೈ ಮಾಡ್ತಾಯಿರೋ ಡಾಕ್ಯುಮೆಂಟ್ಸ್. ಅವ್ರು ಮೂಲತಃ ಈ ದೇಶದವ್ರು ಅಲ್ಲ.
ಅದಕ್ಕೆ ಅವ್ರ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ FR ಅವ್ರಿಗೆ ಸಂಪರ್ಕಿಸಿ FR ಅವ್ರ ಕಡೆಯಿಂದ ಸಂಬಂಧಪಟ್ಟ ಇಲಾಖೆ ಏನಿದೆ ಕ್ರಮ ಲೀಗಲ್ ಇದೆ ಅದು ನಾವು ತೊಗೊಳ್ತಾ ಇದ್ದೀವಿ. ಒಟ್ಟಾಗಿ ಕಳೆದ ಅಂದಾಜು 7-10 ದಿವಸದಲ್ಲಿ 200 ಟೋಟಲ್ ಜನ ಮೇಲೆ ನಾವು ಆ್ಯಕ್ಷನ್ ತೊಗೊಂಡಿದ್ವಿ. ಬೇರೆ ಬೇರೆ ದೇಶದವರು ಕೂಡ ಇದ್ದಾರೆ, ಎಲ್ಲ ದೇಶದವರು ಬಟ್ ಸ್ವಲ್ಪ ಜಾಸ್ತಿ ಜನ ಬಾಂಗ್ಲಾದೇಶದವರು. ಅಲ್ಲ, ಅದು ವೆರಿಫೈ ಮಾಡಬೇಕು, ಯಾಕೆಂದರೆ ಅವ್ರು ಹೇಳೋದು ಜಸ್ಟ್ ಬಂದಿದ್ದೀನಿ ಅಥವಾ ಕೆಲವರು, ಬಟ್ ಯಾವುದೂ ಆ ಥರ ದಾಖಲಾತಿಲ್ಲ. ನಾವು ಮಾಡ್ತಿರೋದು ಕ್ಲಿಯರ್ ಕಟ್ ಡಾಕ್ಯುಮೆಂಟೇಷನ್ ಆಧಾರದ ಮೇಲೆ ಇದು ನಾವು ಪ್ರೂಫ್ ಮಾಡ್ತಿರೋದು. ಪದ್ಧತಿ ಬೇರೆ ಬೇರೆ ದೇಶದ್ದು ಬೇರೆ ಇದೆ. ಆಫ್ರಿಕನ್ ಕಂಟ್ರೀಸ್ದು ಕೆಲವು ನಮಗೆ ಸಿಕ್ಕಿದ್ರೆ ಅವ್ರದ್ದು ನಾವು ಡಿಪೋಟೇಷನ್ದು ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಆ ಪ್ರಕಾರ ಸೆಂಟರ್ಸ್ಗೆ ಕಲ್ತಿದ್ದೀವಿ. ಇಲ್ಲಿ ಇದು ಸ್ವಲ್ಪ ಸಂಖ್ಯೆ ಜಾಸ್ತಿ ಇದೆ, ಅದಕ್ಕೆ ಟೆಂಪ್ರರಿ ಡೆಪ್ಯುಟೇಷನ್ ಸೆಲ್ ನಾವು ಓಪನ್ ಮಾಡಿದ್ದೀವಿ. FR ಅವರು ಮತ್ತು ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತು ಫ್ಯಾಮಿಲಿ ಆ್ಯಂಡ್ ಹೆಲ್ತ್ ಡಿಪಾರ್ಟ್ಮೆಂಟ್ ಕೂಡ ನಾವು ಇನ್ವಾಲ್ವ್ ಮಾಡಿದ್ದೀವಿ. ಸೊ ಇದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಯಾಕೆಂದರೆ ನಾವು ಕರೆಸ್ಪಾಂಡಿಂಗ್ FR ಅವ್ರ ಮುಖಾಂತರ ಆಯಾ ದೇಶದಿಂದ ಅವ್ರದ್ದು ಡಾಕ್ಯುಮೆಂಟ್ಸ್ ಕೂಡ ಕಲೆಕ್ಟ್ ಮಾಡ್ತಾಯಿದ್ದೀವಿ. ಕಲೆಕ್ಟ್ ಮಾಡಿದ್ಮೇಲೆ ನಾವು ಕ್ರಮ ತಗೊಳ್ತೀವಿ. ಡಾಕ್ಯುಮೆಂಟ್ಸ್ ಏನಾದರೂ ಪತ್ತೆ ಆಗಿದೆ ಸರ್? ಆಧಾರ್ ಕಾರ್ಡ್ ಹೌದು, ಇಲ್ಲಿ ಇದ್ದಾಗ ಅವ್ರು ಇರ್ತಾರೆ, ಬಟ್ ಆಧಾರ್ ಕಾರ್ಡ್ ಮಾತ್ರ ಅಲ್ಲ, ಕೆಲವು ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಇದೆ. ಅದಾದ ಮೇಲೆ ನಾವು ಪ್ರೂಫ್ ಮಾಡಿದ್ವಿ. ಈ ಕಳೆದ 1 ವಾರದಿಂದ ಬ್ಯಾಂಗ್ಳೂರು ಸಿಟಿ ಪೊಲೀಸ್ ನಮ್ಮ ಎಲ್ಲ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಸ್ ಮತ್ತು CCB ವತಿಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಫಾರಿನರ್ಸ್, ಇಲ್ಲೀಗಲ್ ಯಾರು ಫಾರಿನರ್ಸ್ ಇಲ್ಲಿ ವಾಸ ಮಾಡ್ತಾಯಿದ್ದಾರೆ ಅಥವಾ ಓವರ್ ಸ್ಟೇ ಮಾಡ್ತಾಯಿದ್ದಾರೆ ಅಥವಾ ಅವ್ರ ಮೇಲೆ ಏನೋ ಕ್ರಿಮಿನಲ್ ಆ್ಯಕ್ಷನ್ ಇದೆ, ಆ ನಿಟ್ಟಿನಲ್ಲಿ ಅಂದಾಜು 200 ಪರ್ಸನ್ಸ್, ಅಂದರೆ ಇದರಲ್ಲಿ ಬೇರೆ ಬೇರೆ ದೇಶದೆಲ್ಲ ಕೆಲವರೆಲ್ಲ ಶಾಮೀಲಿದ್ದಾರೆ. ಅವ್ರ ಬಗ್ಗೆ ಸತತವಾಗಿ ಕಾರ್ಯಾಚರಣೆ ಮಾಡಿ ನಿನ್ನೆ ರಾತ್ರಿ ಒಂದು ಬೃಹತ್ ಕಾರ್ಯಾಚರಣೆ ನಮ್ಮ CCB ಅವ್ರು ಮಾಡಿದ್ದಾರೆ. ಅದರಲ್ಲಿ ಅಂದಾಜು 125 ಜನ ಸಿಕ್ಕಿದ್ದಾರೆ. ಅವ್ರದ್ದು ವೆರಿಫೈ ಮಾಡ್ತಾಯಿರೋ ಡಾಕ್ಯುಮೆಂಟ್ಸ್, ಅವ್ರು ಮೂಲತಃ ಈ ದೇಶದವ್ರು ಅಲ್ಲ. ಅದಕ್ಕೆ ಅವ್ರ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ FR ಅವ್ರಿಗೆ ಸಂಪರ್ಕಿಸಿ FR ಅವ್ರ ಕಡೆಯಿಂದ ಸಂಬಂಧಪಟ್ಟ ಇಲಾಖೆ ಏನಿದೆ ಕ್ರಮ ಲೀಗಲ್ ಇದೆ ಅದು ನಾವು ತೊಗೊಳ್ತಾ ಇದ್ದೀವಿ. ಒಟ್ಟಾಗಿ ಕಳೆದ ಅಂದಾಜು 7-10 ದಿವಸದಲ್ಲಿ 200 ಟೋಟಲ್ ಜನ ಮೇಲೆ ನಾವು ಆ್ಯಕ್ಷನ್ ತೊಗೊಂಡಿದ್ವಿ. ಬೇರೆ ಬೇರೆ ದೇಶದವರು ಕೂಡ ಇದ್ದಾರೆ, ಎಲ್ಲ ದೇಶದವರು ಬಟ್ ಸ್ವಲ್ಪ ಜಾಸ್ತಿ ಜನ ಬಾಂಗ್ಲಾದೇಶದವರು. ಅಲ್ಲ, ಅದು ವೆರಿಫೈ ಮಾಡಬೇಕು, ಯಾಕೆಂದರೆ ಅವ್ರು ಹೇಳೋದು ಜಸ್ಟ್ ಬಂದಿದ್ದೀನಿ ಅಥವಾ ಕೆಲವರು, ಬಟ್ ಯಾವುದೂ ಆ ಥರ ದಾಖಲಾತಿಲ್ಲ. ನಾವು ಮಾಡ್ತಿರೋದು ಕ್ಲಿಯರ್ ಕಟ್ ಡಾಕ್ಯುಮೆಂಟೇಷನ್ ಆಧಾರದ ಮೇಲೆ ಇದು ನಾವು ಪ್ರೂಫ್ ಮಾಡ್ತಿರೋದು. ಪದ್ಧತಿ ಬೇರೆ ಬೇರೆ ದೇಶದ್ದು ಬೇರೆ ಇದೆ. ಆಫ್ರಿಕನ್ ಕಂಟ್ರೀಸ್ದು ಕೆಲವು ನಮಗೆ ಸಿಕ್ಕಿದ್ರೆ ಅವ್ರದ್ದು ನಾವು ಡಿಪೋಟೇಷನ್ದು ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಆ ಪ್ರಕಾರ ಸೆಂಟರ್ಸ್ಗೆ ಕಲ್ತಿದ್ದೀವಿ. ಇಲ್ಲಿ ಇದು ಸ್ವಲ್ಪ ಸಂಖ್ಯೆ ಜಾಸ್ತಿ ಇದೆ, ಅದಕ್ಕೆ ಟೆಂಪ್ರರಿ ಡೆಪ್ಯುಟೇಷನ್ ಸೆಲ್ ನಾವು ಓಪನ್ ಮಾಡಿದ್ದೀವಿ. FR ಅವರು ಮತ್ತು ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತು ಫ್ಯಾಮಿಲಿ ಆ್ಯಂಡ್ ಹೆಲ್ತ್ ಡಿಪಾರ್ಟ್ಮೆಂಟ್ ಕೂಡ ನಾವು ಇನ್ವಾಲ್ವ್ ಮಾಡಿದ್ದೀವಿ. ಸೊ ಇದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಯಾಕೆಂದರೆ ನಾವು ಕರೆಸ್ಪಾಂಡಿಂಗ್ FR ಅವ್ರ ಮುಖಾಂತರ ಆಯಾ ದೇಶದಿಂದ ಅವ್ರದ್ದು ಡಾಕ್ಯುಮೆಂಟ್ಸ್ ಕೂಡ ಕಲೆಕ್ಟ್ ಮಾಡ್ತಾಯಿದ್ದೀವಿ. ಕಲೆಕ್ಟ್ ಮಾಡಿದ್ಮೇಲೆ ನಾವು ಕ್ರಮ ತಗೊಳ್ತೀವಿ. ಡಾಕ್ಯುಮೆಂಟ್ಸ್ ಏನಾದರೂ ಪತ್ತೆ ಆಗಿದೆ ಸರ್? ಆಧಾರ್ ಕಾರ್ಡ್ ಹೌದು, ಇಲ್ಲಿ ಇದ್ದಾಗ ಅವ್ರು ಇರ್ತಾರೆ, ಬಟ್ ಆಧಾರ್ ಕಾರ್ಡ್ ಮಾತ್ರ ಅಲ್ಲ, ಕೆಲವು ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಇದೆ. ಅದಾದ ಮೇಲೆ ನಾವು ಪ್ರೂಫ್ ಮಾಡಿದ್ವಿ.